ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೆ ತನ್ನ ಕುಟುಂಬದ ಪಾರುಪತ್ಯವನ್ನೇ ಮುಂದುವರಿಸುವುದಕ್ಕೆ ಶಾಮನೂರು ಕುಟುಂಬ ಸಜ್ಜಾಗಿದ್ದು ಕ್ಷೇತ್ರದಲ್ಲಿ ಸ್ವಪಕ್ಷೀಯರ ಭಿನ್ನಮತಕ್ಕೆ ತುತ್ತಾಗಿದೆ. ಸಾಮಾಜಿಕ ನ್ಯಾಯ ಕೊಡುವುದೇ ನಮ್ಮ ಪ್ರಮುಖ ಗುರಿ ಅಂತ ರಾಜಕೀಯ ಮಾಡುವಂತಹ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡುವಂತಹ ವಿಷಯದಲ್ಲಿ ಮೀನಮೇಷ ಎಣಿಸಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ದಾವಣಗೆರೆ ಕ್ಷೇತ್ರವು 2008ರಲ್ಲಿ ಮರು ವಿಂಗಡಣೆಯಾಗಿ ದಾವಣಗೆರೆ ಎಂಬ ಹೊಸ ಕ್ಷೇತ್ರ ರಚನೆಯಾಯಿತು. 2008ರಿಂದ 2023ರವರೆಗೆ ಒಟ್ಟು 4 ಬಾರಿ ವಿಧಾನಸಭಾ ಚುನಾವಣೆಗಳು ನಡೆದಿದ್ದು 4 ಬಾರಿಯೂ ಕೂಡ ಕಾಂಗ್ರೆಸ್ನ ಮಾಜಿ ಸಚಿವ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರೇ ಗೆಲುವು ಸಾಧಿಸಿದ್ದಾರೆ. ದಾವಣಗೆರೆ ಕ್ಷೇತ್ರ ಮರುವಿಂಗಡಣೆಯ ಬಳಿಕ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಗೆ ಏನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖ ಎದುರಾಳಿಯಾಗಿ ಬೆಳೆಯಿತು. ಅತ್ಯಂತ ಕಡಿಮೆ ಅಂತರದಲ್ಲಿ ಕಳೆದ 2 ವಿಧಾನಸಭಾ ಚುನಾವಣೆಗಳಲ್ಲಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ಕಂಡಿತು ಎನ್ನುವುದು ಕೂಡ ಇಲ್ಲಿ ಉಲ್ಲೇಖನೀಯ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ್ತೆ ತನ್ನ ಕುಟುಂಬದ ಪಾರುಪತ್ಯವನ್ನೇ ಮುಂದುವರಿಸುವುದಕ್ಕೆ ಶಾಮನೂರು ಕುಟುಂಬ ಸಜ್ಜಾಗಿದ್ದು ಕ್ಷೇತ್ರದಲ್ಲಿ ಸ್ವಪಕ್ಷೀಯರ ಭಿನ್ನಮತಕ್ಕೆ ತುತ್ತಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ದಾವಣಗೆರೆಯ ಧಣಿ ಅಪ್ಪಾಜಿ ಅಂತ ಅಲ್ಲಿನ ಜನರಲ್ಲಿ ವಿಶ್ವಾಸ ಗಳಿಸಿದಂತಹ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ವಿದ್ಯಾಸಂಸ್ಥೆಗಳು, ಜವಳಿ ಉದ್ಯಮ ಸೇರಿದಂತೆ ಅನೇಕ ಉದ್ಯಮಗಳನ್ನು ನಡೆಸ್ತಾ ಇದ್ದರು. ಈಗ ಅವುಗಳನ್ನು ಅವರ ಕುಟುಂಬದವರು ಮುಂದುವರಿಸ್ತಾ ಇದ್ದಾರೆ. ಅವರ ಶಿಕ್ಷಣ ಸಂಸ್ಥೆಗಳ ಟ್ರಸ್ಟ್ ಮೂಲಕ ವಿದ್ಯಾರ್ಥಿಗಳಿಗೆ ನೀಡಿದಂತಹ ವಿದ್ಯಾರ್ಜನೆ, ಸಹಾಯ ಹಸ್ತ, ಉದ್ಯಮ ಕ್ಷೇತ್ರಗಳಲ್ಲಿ ಆ ಭಾಗದ ಜನರಿಗೆ ನೀಡಿದಂತಹ ಉದ್ಯೋಗಾವಕಾಶಗಳು ಶಾಮನೂರು ಶಿವಶಂಕರಪ್ಪ ಅವರನ್ನು ಸದಾ ಅಧಿಕಾರದಲ್ಲಿ ಕೂರಿಸುತ್ತಲೇ ಬಂದಿದೆ. ಶಾಮನೂರು ಶಿವಶಂಕರಪ್ಪ ಮತ್ತು ಅವರ ಕುಟುಂಬದ ಉದ್ಯಮ ಕ್ಷೇತ್ರಗಳಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ವರದಾನವಾಗಿದೆ. ಹಾಗಾಗಿ ಕುಟುಂಬ ರಾಜಕಾರಣವನ್ನು ಕಾಂಗ್ರೆಸ್ ದಾವಣಗೆರೆಯಲ್ಲಿ ಪೊರೆಯುತ್ತಲೇ ಬಂದಿದೆ. ಈ ಬಾರಿ ಶಿವಶಂಕರಪ್ಪ ಅವರ ನಿಧನದ ಕಾರಣದಿಂದ ಉಪಚುನಾವಣೆ ಎದುರಾಗಿದ್ದು ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ಸವಾಲನ್ನೇ ಎದುರಿಸಿದೆ. 1957ರಿಂದ 2004ರವರೆಗೆ ದಾವಣಗೆರೆ ವಿಧಾನಸಭಾ ಕ್ಷೇತ್ರ 11 ಬಾರಿ ಚುನಾವಣೆಯನ್ನು ಎದುರಿಸಿದರೆ ಕ್ಷೇತ್ರ ಮರುವಿಂಗಡಣೆಯಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತಾಗಿ 2008ರಿಂದ 2023ರವರೆಗೆ 4 ಸಾರ್ವತ್ರಿಕ ಚುನಾವಣೆಗಳು ನಡೆದಿವೆ. 4ಕ್ಕೆ 4 ಬಾರಿ ಕಾಂಗ್ರೆಸ್ ಗೆದ್ದಿದೆ. 1957ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಅಂದರೆ PSP ಕಾಂಗ್ರೆಸ್ ಪಕ್ಷದ ಎದುರು ಗೆಲುವು ಸಾಧಿಸಿತು. KT ಜಂಬಣ್ಣ PSPಯಿಂದ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಂತಹ ಗಂಜಿ ವೀರಣ್ಣ ಅವರನ್ನು ಸೋಲಿಸಿದ್ರು. 1962ರಿಂದ 1972ರವರೆಗೆ ಕಾಂಗ್ರೆಸ್ ಜಯಬೇರಿ ಬಾರಿಸಿದೆ. ಕ್ರಮವಾಗಿ 1962, 67ರಲ್ಲಿ ಕೊಂಡಂಜಿ ಬಸಪ್ಪ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. 1972ರಲ್ಲಿ ಕಾಂಗ್ರೆಸ್ನಿಂದ ನಾಗಮ್ಮ ಕೇಶವಮೂರ್ತಿ ಸ್ಪರ್ಧಿಸಿ ವಿಧಾನಸಭೆಯನ್ನು ಪ್ರವೇಶಿಸಿದ್ರು. ಕಾಂಗ್ರೆಸ್ ಇಲ್ಲಿ ತನ್ನ ಹಿಡಿತ ಕಳೆದುಕೊಂಡಿತ್ತು. 1978ರಿಂದ 85ರವರೆಗೆ ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಅಂದರೆ CPI ಜನಬೆಂಬಲ ದಕ್ಕಿತು. ಪಂಪಾಪತಿ ಸತತ 3 ಚುನಾವಣೆಗಳಲ್ಲಿ CPIನಿಂದ ಸ್ಪರ್ಧಿಸಿ ಕ್ಷೇತ್ರದ ಶಾಸಕರಾಗಿದ್ದರು. 1989ರಲ್ಲಿ YM ವೀರಣ್ಣ ಕಾಂಗ್ರೆಸ್ನಿಂದ ಗೆದ್ದರು. 1994ರಲ್ಲಿ YM ವೀರಣ್ಣ ಅವರಿಗೆ ಬದಲಾಗಿ ಶಾಮನೂರು ಶಿವಶಂಕರಪ್ಪ ಅವರನ್ನು ಕಾಂಗ್ರೆಸ್ ಚುನಾವಣೆಗೆ ಇಳಿಸಿತು. ಆ ಬಳಿಕ ಕ್ಷೇತ್ರ ಸಂಪೂರ್ಣ ಕಾಂಗ್ರೆಸ್ ಹಿಡಿತಕ್ಕೆ ಸಿಕ್ಕಿತು ಅಥವಾ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಹಿಡಿತಕ್ಕೆ ಸಿಕ್ಕಿತು ಅಂದರೆ ಅದು ಹೆಚ್ಚು ಸೂಕ್ತವಿರಬಹುದು ಅಂತ ಅನಿಸುತ್ತೆ. ಶಾಮನೂರು ಶಿವಶಂಕರಪ್ಪ ಚುನಾವಣಾ ರಾಜಕೀಯಕ್ಕೆ ಇಳಿದ ಮೇಲೆ ಚುನಾವಣೆಯಿಂದ ಚುನಾವಣೆಗೆ ಮತಗಳ ಅಂತರ ಏರಿಳಿತವಾಗಿರಬಹುದು ವಿನಃ ಸೋಲು ಅನುಭವಿಸಲಿಲ್ಲ. ಇದಕ್ಕೆ ಅಹಿಂದ ಮತಗಳ ಪಾತ್ರ ಬಹಳ ದೊಡ್ಡದಿದೆ. ಒಟ್ಟು 2,31,674 ಮತದಾರರಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆ ಕ್ಷೇತ್ರದಲ್ಲಿ ನಿರ್ಣಾಯಕ ಪಾತ್ರವೂ ಕೂಡ ಅಲ್ಪಸಂಖ್ಯಾತ ಮತದಾರರದ್ದೇ ಆಗಿದೆ. 64,246 ಮುಸ್ಲಿಮರು, 37,845 ಲಿಂಗಾಯತರು, 31,729 ST ನಾಯಕ ಸಮುದಾಯದವರು, 21,106 SC ಸಮುದಾಯದವರು, 16,854 ಕುರುಬ ಸಮುದಾಯದವರು, 14,868 ಮರಾಠ ಸಮುದಾಯದವರು, 8,352 ಉಪ್ಪಾರ ಸಮುದಾಯದವರು,
5,386 ಜೈನ ಸಮುದಾಯದವರು ಹಾಗೂ 23,300 ಇತರೆ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಲಿಂಗಾಯತ ಸಮುದಾಯ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಹೆಚ್ಚಾಗಿ ಈವರೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಗೆಲ್ಲಿಸ್ತಾ ಬಂದಿದ್ದಾರೆ. ಆದರೆ ಈಗ ಶಾಮನೂರು ನಿಧನದ ಬಳಿಕ ನಮಗೂ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ಈ ಕ್ಷೇತ್ರದ ಚುನಾವಣೆಗಾಗಿ ನಮ್ಮನ್ನೂ ಪರಿಗಣಿಸಬೇಕು ಅಂತ ಅಹಿಂದ ವರ್ಗದ ಪ್ರಮುಖ ನಾಯಕರು ಪತ್ರಿಕಾಗೋಷ್ಠಿಯನ್ನು ಕರೆದು ಬೇಡಿಕೆ ಮುಂದಿಟ್ಟಿದ್ರು. ಆ ಮೂಲಕ ನಮ್ಮ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಮತ್ತು ನ್ಯಾಯವನ್ನ ನೀಡಬೇಕು ಅಂತ ಬಲವಾಗಿ ಪ್ರತಿಪಾದಿಸಿದ್ರು ಎನ್ನುವುದು ಕೂಡ ಇಲ್ಲಿ ಉಲ್ಲೇಖಾರ್ಹ. ಸಾಮಾಜಿಕ ನ್ಯಾಯ ಕೊಡುವುದೇ ನಮ್ಮ ಪ್ರಮುಖ ಗುರಿ ಅಂತ ರಾಜಕೀಯ ಮಾಡುವಂತಹ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡುವಂತಹ ವಿಷಯದಲ್ಲಿ ಮೀನಮೇಷ ಎಣಿಸಿದೆ. ನಮ್ಮದು ಅಹಿಂದ ವರ್ಗಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟ ಪಕ್ಷ ಅಂತ ಹೇಳಿಕೊಳ್ಳುವ ಕಾಂಗ್ರೆಸ್ ನಾಯಕರ ರಾಜಕೀಯ ಹೇಳಿಕೆಗಳು ಬರೀ ಬಾಯಿ ಮಾತಿಗೆ ಆಗಿದೆಯೇ ಎನ್ನುವಂತಹ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿದೆ. ಇನ್ನು ಯಾವುದಾದ್ರೂ ಕ್ಷೇತ್ರದಲ್ಲಿ ಅಲ್ಲಿನ ಶಾಸಕರು ನಿಧನ ಹೊಂದಿದ ಬಳಿಕ ಆ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಡುವುದು ಕಾಂಗ್ರೆಸ್ನ ಸಂಪ್ರದಾಯವೆಂಬಂತೆ ನಡೆದುಕೊಂಡು ಬಂದಿದೆ. ಕಾಂಗ್ರೆಸ್ ದೃಷ್ಟಿಯಲ್ಲಿ ಕ್ಷೇತ್ರಕ್ಕೆ ಮಾಜಿ ಶಾಸಕರ ಕೊಡುಗೆಗಳನ್ನು ಅಲ್ಲಗಳೆಯುವುದಕ್ಕೆ ಆಗದೇ ಇದ್ದರೂ ಕೂಡ ಪಕ್ಷಕ್ಕಾಗಿ ದುಡಿದಂತಹ, ಪಕ್ಷದ ಗೆಲುವಿಗಾಗಿ ಓಡಾಡಿದ ಅಹಿಂದ ಸಮುದಾಯಕ್ಕೆ ಟಿಕೆಟ್ ಕೊಡುವುದಕ್ಕೆ ಇಷ್ಟೆಲ್ಲ ಅಳೆದು ತೂಗಿದ್ದಿದೆಯಲ್ಲ, ಅದು ಕಾಂಗ್ರೆಸ್ ರಾಜಕೀಯ ಇತಿಹಾಸಕ್ಕೆ ಕಳಂಕವೇ ಸರಿ. ಕಾಂಗ್ರೆಸ್ನ ಇಂತಹ ನಡೆ ಕೂಡ ಅಹಿಂದ ಮತಗಳು ಆ ಪಕ್ಷದಿಂದ ವಿಮುಖವಾಗುವ ಹಾಗೆ ಮಾಡಬಹುದು ಅನ್ನೋದರಲ್ಲಿ ಸಂಶಯ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.